ನರಮೇಧ ಆದ ನಂತರ ಭಾರತದ ಪ್ರತೀಕಾರ ಒಂದೊಂದೇ ಹೇಗಿದೆ ಅಂತ ನೋಡ್ತಾ ಹೋಗ್ತಾ ಇದ್ವಿ. ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತದ ಪ್ರತೀಕಾರ ಹೀಗೂ ಇರುತ್ತೆ ನೋಡಿ. ಇಬ್ಬರು ಉಗ್ರರ ಮನೆಗಳನ್ನ ಉಡಾಯಿಸಿದೆ ಸೇನೆ. ಉಗ್ರ ಸಂಘಟನೆಯ ಟಾಪ್ ಕಮಾಂಡರ್ ಆಗಿದ್ದ ಆದಿಲ್ ದಕ್ಷಿಣ ಕಾಶ್ಮೀರದಲ್ಲಿದ್ದ ಆತನ ಅಂದ್ರೆ ಉಗ್ರರ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಅನಂತ್ನಾಗ್ನ ಸ್ಥಳೀಯ ಉಗ್ರನ ಮನೆ ಧ್ವಂಸ ಆಗೋಗಿದೆ. ಉಗ್ರ ಆಸಿಫ್ ಮತ್ತು ಆದಿಲ್ ಮನೆಗಳು ಧ್ವಂಸ. ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತದ ಪ್ರತೀಕಾರದ ಮುಂದುವರೆದ ಭಾಗ ಇದು. ಪ್ರತೀಕಾರದ ಮುಂದುವರೆದ ಭಾಗ. ದೇಶದ ಪ್ರಜೆಗಳ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಕೂರುವ ಮಾತೇ ಇಲ್ಲ ಅಂತ ಏನು ಹೇಳಿದ್ರು ಮೋದಿ, ಅದರಂತೆ ನಡೀತಾ ಇದೆ ನಮ್ಮ ಸೇನೆ. ಇಬ್ಬರು ಉಗ್ರರ ಮನೆಗಳನ್ನ ಉಡಾಯಿಸಿದೆ ಸೇನೆ. ಆ ಮನೇಲಿ ಯಾರಿದ್ರು, ಎಷ್ಟು ಜನ ಇದ್ರು, ಇನ್ನೂ ಕೂಡ ಡೀಟೇಲ್ ಸಿಕ್ಕಿಲ್ಲ. ನುಗ್ಗು ಹೊಡೆದಿದ್ದಾರೆ, ಮನೆ ಧ್ವಂಸ ಆಗಿದೆ. ಬಾಂಬ್ ಬ್ಲಾಸ್ಟ್ ಚಿತ್ರಣವನ್ನ ಗಮನಿಸ್ತಾ ಇದ್ರಿ ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಅಲ್ಲಿ. ಉಗ್ರ ಸಂಘಟನೆಯ ಎಲ್ಇಟಿ ಟಾಪ್ ಕಮಾಂಡರ್ ಆಗಿರೋ ಆದಿಲ್ ದಕ್ಷಿಣ ಕಾಶ್ಮೀರದಲ್ಲಿನ ಉಗ್ರರ ಮನೆಗಳು ಈಗ ಧ್ವಂಸ ಆಗಿದೆ. ಅನಂತ್ನಾಗ್ ಸ್ಥಳೀಯ ಉಗ್ರರ ಮನೆ ಧ್ವಂಸ ಆಗಿದೆ. ಉಗ್ರ ಆಸಿಫ್ ಮತ್ತು ಆದಿಲ್ ಮನೆಗಳು ಸುಟ್ಟು ಕರಕಲಾಗಿದೆ. ಮನೆಯೊಳಗೆ ಯಾರಿದ್ರು, ಯಾರು ಬಿಟ್ರು, ಯಾವುದನ್ನು ಕೂಡ ಮುಲಾಜಿಗೆ ತಗೊಂಡಿಲ್ಲ. ಅದನ್ನೇ ಹೇಳಿದ್ದು, ದೇಶದ ಪ್ರಜೆಗಳ ವಿಚಾರಕ್ಕೆ ಬಂದ್ರೆ ಕೆಣಕಿದ್ರೆ ಸುಮ್ಮನೆ ಕೂರುವ ಮಗನೇ ನಾನಲ್ಲ ಅನ್ನೋದನ್ನ ಮೋದಿ ಪ್ರೂವ್ ಮಾಡ್ತಾ ಇದ್ದಾರೆ. ಮತ್ತು ನನ್ನ ಹೆಮ್ಮೆಯ ಸೇನೆ ನುಗ್ಗು ಹೊಡೆದಿದ್ದಾರೆ. ಅನಂತ್ನಾಗ್ನ ಸ್ಥಳೀಯರ ಉಗ್ರನ ಮನೆ ಧ್ವಂಸ ಆಗಿದೆ. 2018ರಲ್ಲಿ ಪಾಕ್ಗೆ ಹೋಗಿ ಆದಿಲ್ ತರಬೇತಿನ ತಗೊಂಡು ಬಂದಿದ್ದಂತೆ. ಇದೀಗ ಮನೆ ಖಲಾಸ್. ಇದು ಜಸ್ಟ್ ಜಲಕ್ ಅಷ್ಟೇ, ಇಷ್ಟಕ್ಕೆ ಮುಗಿತಾ ಖಂಡಿತವಾಗ್ಲೂ ಇಲ್ಲ. ರಾತ್ರಿ ಹೊತ್ತು ನಡೆದಂತಹ ಕಾರ್ಯಾಚರಣೆ ಹೇಗಿತ್ತು ಅನ್ನೋದನ್ನ ನಿಮ್ಮ ಗ್ಯಾರಂಟಿ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಅದನ್ನೇ ಹೇಳಿದ್ದು, ಪ್ರತೀಕಾರದ ಮುಂದುವರೆದ ಭಾಗ ಇದು ಅಂತ. ಮತ್ತೊಂದು ಹಂತ. ಆರ್ಥಿಕವಾಗಿ ಪೆಟ್ಟು, ಮತ್ತೊಂದು ಕಡೆ ನಿಮ್ಮ ಜೀವವನ್ನ ಸೀಳು ಬಿಡ್ತೀವಿ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ಅನಂತ್ನಾಗ್ನ ಸ್ಥಳೀಯ ಉಗ್ರನ ಮನೆ ಧ್ವಂಸ ಆಗಿದೆ. ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿದ್ದಾರೆ. ಅಲ್ಲಿಗೆ ನುಗ್ಗಿ ನಮ್ಮ ಸೇನೆ, ನಮ್ಮ ಹೆಮ್ಮೆಯ ಸೇನೆ ರಾತ್ರಿ ಹೊತ್ತು ಕಾರ್ಯಾಚರಣೆಯನ್ನ ಮಾಡಿ ಜೀವದ ಹಂಗನ್ನ ತೊರೆದು ನಮ್ಮ ದೇಶದ ಪ್ರಜೆಗಳ ವಿಚಾರಕ್ಕೆ ಬರ್ತೀರಾ ನೀವು, ತಗೊಳ್ಳಿ ನಿಮಗಿದೆ ಸರಿಯಾದ ಶಾಸ್ತಿ ಅಂತ ಮಾಡಿ ಬಂದಿದ್ದಾರೆ. ಆ ಮನೆಯಲ್ಲಿ ಯಾರಿದ್ರು, ಯಾರು ಬಿಟ್ರು, ಯಾವುದನ್ನು ನೋಡಿಲ್ಲ. ಮುಲಾಜ್ ತಗೊಳ್ಳೋ ಅಗತ್ಯನೂ ಇಲ್ಲ. ಧರ್ಮದ ಹೆಸರು ಕೇಳಿ ಲಂಗು ಲಗಾಮಿಲ್ಲದ ರಾಕ್ಷಸರ ರೀತಿಯಲ್ಲಿ ವರ್ತಿಸಿದ್ರಲ್ಲ, ಅವರಿಗೆ ತಕ್ಕ ಶಾಸ್ತಿ ಮಾಡ್ತಾ ಇರುವ ಮತ್ತೊಂದು ಮಜಲು ಇದು ಅಷ್ಟೇ. ಜಸ್ಟ್ ಜಲ ಕನ್ಕೊಳ್ಳಿ. ಇಂಥದ್ದು ಇನ್ನು ಮುಂದಕ್ಕೆ ಆಗ್ತಲೇ ಇರುತ್ತೆ. ಅದನ್ನೇ ಹೇಳಿರೋದು ಮೋದಿ, ವಿಶ್ರಮಿಸಲ್ಲ ನಾನು, ರೆಸ್ಟ್ ಮಾಡಲ್ಲ ಅಂತ. ಬರೀ ಆ ಮನೆಯಲ್ಲಿ ಉಗ್ರರಿದ್ರೆ ನೋ ಯೂಸ್. ಯಾಕೆ ಹೇಳಿ, ಆ ರಾಕ್ಷಸರು ಆತ್ಮಾಹುತಿ ಬಾಂಬ್ ದಾಳಿಗೂ ಕೂಡ ರೆಡಿ ಆಗಿರ್ತಾರೆ. ಬಟ್ ಅವ್ರ ಕುಟುಂಬಸ್ಥರಿರ್ಬೇಕು. ಅವಾಗ್ಲೇ ನೋವು ಗೊತ್ತಾಗೋದು, ನೋವೇನು ಅಂತ. ನಮ್ಮನೆಗೆ ಬೆಂಕಿ ಬಿದ್ದಾಗ್ಲೇ ಅಲ್ವಾ ಅದ್ರ ಕಾವು ಎಷ್ಟಿರುತ್ತೆ ಅಂತ ಗೊತ್ತಾಗೋದು. ದೂರದಲ್ಲಿ ನೋಡಿದ್ರೆ ದೀಪಾವಳಿ ತರ ಕಾಣುತ್ತೆ, ಬೆಳಕು ಕಾಣುತ್ತೆ ಅಷ್ಟೇ. ನಮ್ಮನೆಗೆ ಬೆಂಕಿ ಬಿದ್ದಾಗ್ಲೇ ಅದ್ರ ಕಾವು ಗೊತ್ತಾಗೋದು. ಆ ರಾಕ್ಷಸರಿಗೂ ಅದೇ ಆಗ್ಬೇಕು. ಕುಟುಂಬವನ್ನ ಟಾರ್ಗೆಟ್ ಮಾಡಬೇಕು. ಆ ಕೆಲಸಕ್ಕೆ ನಮ್ಮ ಸೇನೆ ಮುಂದಾಗಿದೆ. ಉಗ್ರರ ಉಪಟಳ ಮುಂದುವರಿಬಾರದು, ಮುಂದುವರಿಕೂಡದು ಅನ್ನುವ ನಿರ್ಧಾರವನ್ನ ಶಪಥ ಮಾಡಿದ್ದಾರೆ.
ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತದ ಪ್ರತೀಕಾರದ ಮತ್ತೊಂದು ಮಜಲು ಇದು. ನಿಮ್ಮ ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ರಾತ್ರಿ ಹೊತ್ತು ನಡೆದಂತಹ ಕಾರ್ಯಾಚರಣೆ. ನೈಟ್ ಡ್ಯೂಟಿ ಮಾಡಿ ಬಂದಿದೆ ನನ್ನ ಸೇನೆ, ನನ್ನ ಹೆಮ್ಮೆಯ ಸೇನೆ. ಬೆಳಗಿನ ಪರಿಣಾಮವನ್ನು ಗಮನಿಸ್ತಾ ಇದ್ದೀರಿ. ನಿಮ್ಮ ಎಡಭಾಗದಲ್ಲಿ ಹೇಗೆ ರಾತ್ರಿ ಕಾರ್ಯಾಚರಣೆ ನಡೆಸಿದ್ದಾರೆ, ಮನೆಯನ್ನ ಧ್ವಂಸ ಮಾಡಿದ್ದಾರೆ ಅಂತ ಗಮನಿಸ್ತಾ ಇದ್ದೀರಿ. ಬೆಳಗ್ಗೆ ಅದರ ಪರಿಣಾಮ ಹೇಗಿತ್ತು ಅಂತ ಯಾರಾದ್ರೂ ಇದ್ರಾ ಅಂತ ಯೋಚನೆ ಮಾಡಬೇಕು, ಕೆದಕಬೇಕು, ಅವಶೇಷಗಳನ್ನ ಹುಡುಕಬೇಕು, ಕೆದಕಿ ತೆಗಿಬೇಕು, ಕಣ್ಣೀರು ಹಾಕಿಸ್ಬೇಕು. ಕಣ್ಣೀರಲ್ಲ, ಕಣ್ಣಲ್ಲಿ ರಕ್ತ ಬರಿಸ್ಬೇಕು ಅವ್ರಗಳಿಗೆ. ಬಂಡೀಪೋರದಲ್ಲಿ ಸೇನೆ ಮತ್ತು ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೀತಾ ಇದೆ. ಕಾಶ್ಮೀರದ ಬಂಡೀಪೋರದಲ್ಲಿ ಗುಂಡಿನ ದಾಳಿಯಲ್ಲಿ ಇಬ್ಬರು ಪೊಲೀಸರಿಗೆ ಗಾಯ ಆಗಿದೆ. ಉಗ್ರ ನೆಲೆಗಳ ಮೇಲೆ ದಾಳಿಗೆ ಭದ್ರತಾ ಪಡೆ ಈಗ ಮುಂದಾಗ್ತಾ ಇದ್ದು, ಬಂಡೀಪೋರದಲ್ಲಿ ಸೇನೆ ಮತ್ತು ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದ್ದು, ಅದರಲ್ಲಿ ಪೊಲೀಸರಿಗೆ ಗಾಯ ಆಗಿದೆ. ಕಾಶ್ಮೀರದ ಬಂಡೀಪೋರದಲ್ಲಿ ಸೇನೆ ಕಾರ್ಯಾಚರಣೆ ಆಗ್ತಾ ಇತ್ತು. ಅಲ್ಲಿನ ಪೊಲೀಸರು ಕೂಡ ಅದಕ್ಕೆ ಸಹಕಾರ ಕೊಡೋಕೆ ಹೋಗಿದ್ರು. ಆ ಹಿನ್ನೆಲೆಯಲ್ಲಿ ಇಬ್ಬರು ಪೊಲೀಸರಿಗೆ ಗಾಯಗಳಾಗಿದೆ. ಉಗ್ರ ನೆಲೆಗಳ ಮೇಲೆ ಭದ್ರತಾ ಪಡೆ ದಾಳಿಗೆ ಮುಂದಾಗಿದೆ. ಇಂಥದ್ದಿನ ಮುಂದಕ್ಕೆ ಸುದ್ದಿ ಕೇಳ್ತಲೇ ಇರ್ತೀವಿ ನಾವು. ಅವರಿದ್ದಂತಹ ಶಿಬಿರ ಬ್ಲಾಸ್ಟ್ ಆಯಿತು, ಅವರಿದ್ದಂತಹ ಮನೆ ಧ್ವಂಸ ಆಯಿತು, ಹುಡುಕಿ ಕೊಂದಿದ್ದಾರೆ ಅನ್ನುವಂತಹ ಸುದ್ದಿಗಳು ಇನ್ನು ಮುಂದಕ್ಕೆ ಬರ್ತಲೇ ಇರುತ್ತೆ ನೋಡಿ. ಬಟ್ ಇದರಲ್ಲಿ ನಮ್ಮ ಪೊಲೀಸರಿಗೆ ಗಾಯಗಳಾಗಿದೆ. ಕಾಶ್ಮೀರದ ಬಂಡೀಪೋರದಲ್ಲಿ ಸೇನೆ ಕಾರ್ಯಾಚರಣೆ ನಡೆಸುವಂತಹ ಸಂದರ್ಭದಲ್ಲಿ ಗುಂಡಿನ ದಾಳಿಯಲ್ಲಿ ಇಬ್ಬರು ಪೊಲೀಸರಿಗೆ ಗಾಯಗಳಾಗಿದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ನರಮೇಧದ ಮುಂದುವರೆದ ಭಾಗ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ರಾಜತಾಂತ್ರಿಕ ವಾರ್, ಮತ್ತೊಂದು ಕಡೆ ಈ ರೀತಿಯ ಯುದ್ಧಗಳು, ಈ ರೀತಿಯ ದಾಳಿಗಳು ನಡೀತಾ ಇದೆ.